ಅಮೆರಿಕದಲ್ಲಿ ಬರ್ತ್ ಟೂರಿಸಂ ಬಂದ್, 600ಕ್ಕೂ ಹೆಚ್ಚು ವೀಸಾ ರದ್ದು, ಹೆಚ್ಚಿದ ಭಯ. ವೀಕ್ಷಕರೇ, ಅಮೆರಿಕದ ಪೌರತ್ವವನ್ನ ಪಡೆಯಲು ಜಗತ್ತಿನಾದ್ಯಂತ ಜನರು ಏನೇನ್ ಸರ್ಕಸ್ ಮಾಡ್ತಾರೆ ಗೊತ್ತಾ? ಲಕ್ಷ ಲಕ್ಷ ಹಣ ಚೆಲ್ಲಿ ಅಮೆರಿಕಕ್ಕೆ ಪ್ರವಾಸಿ ಅಥವಾ ಕಾನ್ಫರೆನ್ಸ್ ವೀಸಾದಲ್ಲಿ ಹೋಗಿ ಅಲ್ಲಿ ಮಗುವಿಗೆ ಜನ್ಮ ನೀಡಿ ಆ ಮಗುವಿಗೆ ಹುಟ್ಟಿನಿಂದಲೇ ಅಮೆರಿಕದ ಸಿಟಿಜನ್ಶಿಪ್ ಕೊಡಿಸುವ ಬೃಹತ್ ದಂಧೆಯೊಂದು ಜಾಗತಿಕ ಮಟ್ಟದಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತ್ ಟೂರಿಸಂ ಎಂದು ಕರೆಯಲಾಗುತ್ತದೆ. ಆದರೆ ಈಗ ಅಮೆರಿಕ ಸರ್ಕಾರ ಈ ಅಕ್ರಮ ದಂಧೆಗೆ ಶಾಶ್ವತವಾಗಿ ಎಂಡ್ ಕಾರ್ಡ್ ಹಾಕಲು ಭರ್ಜರಿ ಅಖಾಡಕ್ಕಿಳಿದಿದೆ. ಟ್ರಂಪ್ ಆಡಳಿತದ ಅಡಿಯಲ್ಲಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಅತ್ಯಂತ ಕಠಿಣ ಹೆಜ್ಜೆ ಇಟ್ಟಿದ್ದು, ಜಾಗತಿಕ ಮಟ್ಟದಲ್ಲಿ ಬರ್ತ್ ಟೂರಿಸಂ ಅನ್ನು ತಡೆಯಲು ಪ್ರತ್ಯೇಕ ಬರ್ತ್ ಟೂರಿಸಂ ಪ್ರಿವೆನ್ಷನ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿದೆ. ಅಷ್ಟೇ ಅಲ್ಲ, ಟಾಸ್ಕ್ ಫೋರ್ಸ್ ನಲ್ಲಿ ಅಖಾಡಕ್ಕಿಳಿತಿದ್ದಂತೆಯೇ ಜಗತ್ತಿನಾದ್ಯಂತ ವಿವಿಧ ದೇಶಗಳ ಪ್ರಜೆಗಳು ಹೊಂದಿದ್ದ ಬರೋಬ್ಬರಿ 600ಕ್ಕೂ ಹೆಚ್ಚು ಅಮೆರಿಕನ್ ವೀಸಾಗಳನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ. ಇದು ಕೇವಲ ಆರಂಭವಷ್ಟೇ. ಸುಳ್ಳು ಹೇಳಿ, ನೆಪ ಹೇಳಿ ಅಮೆರಿಕಕ್ಕೆ ಹೋಗಿ ಹೆರಿಗೆ ಮಾಡಿಸುವ ಜಾಲ, ಏಜೆಂಟರು, ದಲ್ಲಾಳಿಗಳು ಮತ್ತು ಹೆರಿಗೆ ಆಸ್ಪತ್ರೆಗಳ ಮೇಲೆ ಅಮೆರಿಕ ಸಮರ ಸಾರಿದೆ. ಅಷ್ಟಕ್ಕೂ ಏನಿದು ಬರ್ತ್ ಟೂರಿಸಂ? ಅಮೆರಿಕದ ಕಣ್ಣು ತಪ್ಪಿಸಿ ವಿದೇಶಿಯರು ಪೌರತ್ವ ಪಡೆಯುತ್ತಿದ್ದುದು ಹೇಗೆ? ಅಮೆರಿಕ ಬಹಿರಂಗಪಡಿಸಿದ ಆ ಕರಾಳ ಕ್ರೈಮ್ ಸ್ಟೋರಿಗಳು ಯಾವ್ಯಾವು? ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ತಿಳಿಯೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಏನಿದು ಬರ್ತ್ ಟೂರಿಸಂ? ವಿದೇಶಿಯರು ಅಮೆರಿಕದಲ್ಲೇ ಮಗು ಹೆರೋದು ಯಾಕೆ? ವೀಕ್ಷಕರೇ, ವಿಷಯದ ಗಂಭೀರತೆ ಅರ್ಥವಾಗಬೇಕಾದ್ರೆ ಮೊದಲು ಈ ಬರ್ತ್ ಟೂರಿಸಂ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಅಮೆರಿಕದ ಕಾನೂನಿನ ಪ್ರಕಾರ ಅಮೆರಿಕದ ನೆಲದಲ್ಲಿ ಹುಟ್ಟುವ ಯಾವುದೇ ಮಗುವಿಗೆ ತಾನಾಗಿಯೇ ಅಮೆರಿಕದ ಪೌರತ್ವ ಸಿಗುತ್ತದೆ. ಇದನ್ನ ಬರ್ತ್ ರೈಟ್ ಸಿಟಿಜನ್ಶಿಪ್ ಎನ್ನಲಾಗುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಜಗತ್ತಿನ ಅನೇಕ ದೇಶಗಳ ಶ್ರೀಮಂತ ಹಾಗೂ ಪ್ರಭಾವಿ ಗರ್ಭಿಣಿಯರು ಅಮೆರಿಕಕ್ಕೆ ಪ್ರವಾಸಿ ವೀಸಾ ಅಥವಾ ಬಿಸಿನೆಸ್ ವೀಸಾ ಪಡೆದು ಅಮೆರಿಕಕ್ಕೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಹೆರಿಗೆಯಾದ ತಕ್ಷಣ ಮಗುವಿಗೆ ಅಮೆರಿಕನ್ ಪಾಸ್ಪೋರ್ಟ್ ಸಿಗುತ್ತದೆ. ಆ ಮಗು ದೊಡ್ಡದಾದ ಮೇಲೆ ತನ್ನ ಪೋಷಕರಿಗೂ ಅಮೆರಿಕದ ಕಾಯಂ ನಿವಾಸಿ ಹುದ್ದೆಗೆ ಸ್ಪಾನ್ಸರ್ ಮಾಡಬಹುದು. ಈ ಲಾಭಕ್ಕಾಗಿ ಅಮೆರಿಕದ ವೀಸಾ ನಿಯಮಗಳನ್ನು ಉಲ್ಲಂಘಿಸಿ ತಮ್ಮ ನಿಜವಾದ ಪ್ರಯಾಣದ ಉದ್ದೇಶವನ್ನ ಅಡಗಿಸಿ ಕೇವಲ ಹೆರಿಗೆಗಾಗಿ ಅಮೆರಿಕಕ್ಕೆ ಹೋಗುವುದನ್ನೇ ಬರ್ತ್ ಟೂರಿಸಂ ಎನ್ನಲಾಗುತ್ತೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಕೇವಲ ವೈಯಕ್ತಿಕ ನಿರ್ಧಾರವಾಗಿ ಉಳಿಯದೆ ಶತಕೋಟಿ ಡಾಲರ್ ಗಳಿಸುವ ಒಂದು ಅಕ್ರಮ ವ್ಯಾಪಾರವಾಗಿ ಮತ್ತು ಕಮರ್ಷಿಯಲ್ ಬಿಸಿನೆಸ್ ಆಗಿ ಬೆಳೆದು ನಿಂತಿತ್ತು. ಅಮೆರಿಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಇಂದ ಬಿಗ್ ಆಕ್ಷನ್. ಈ ಬೃಹತ್ ಜಾಲವನ್ನ ಬುಡ ಸಮೇತ ಕಿತ್ತೊಗೆಯಲು ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಕಳೆದ ಆಗಸ್ಟ್ 12ರಂದು ಜಾಗತಿಕ ಮಟ್ಟದ ಹೊಸ ಕಾರ್ಯಪಡೆಯನ್ನ ಅಧಿಕೃತವಾಗಿ ಪ್ರಕಟಿಸಿದೆ. ಈ ಬರ್ತ್ ಟೂರಿಸಂ ಪ್ರಿವೆನ್ಷನ್ ಟಾಸ್ಕ್ ಫೋರ್ಸ್ ಜಗತ್ತಿನಾದ್ಯಂತ ಇರುವ ಪ್ರವಾಸಿ ವೀಸಾ ಹೊಂದಿರುವವರ ಚಟುವಟಿಕೆಗಳನ್ನ ತೀವ್ರವಾಗಿ ಸ್ಕ್ಯಾನ್ ಮಾಡಲಿದೆ. ಈ ಕಾರ್ಯಪಡೆಯು ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಜೊತೆ ಕೈ ಜೋಡಿಸಿದ್ದು, ಕೇಂದ್ರ ಸರ್ಕಾರದ ಎಲ್ಲಾ ಗುಪ್ತಚರ ಮತ್ತು ವೀಸಾ ಮಾಹಿತಿಗಳ ನೆಟ್ವರ್ಕ್ ಅನ್ನ ಬಳಸಿ ಅನುಮಾನಾಸ್ಪದವಾಗಿ ಅಮೆರಿಕಕ್ಕೆ ಪ್ರಯಾಣಿಸುತ್ತಿರುವವರನ್ನ ಮತ್ತು ಅಕ್ರಮ ಹೆರಿಗೆ ಜಾಲಗಳನ್ನ ಗುರುತಿಸಲಿದೆ. ಯಾರೆಲ್ಲ ವೀಸಾ ನಿಯಮಗಳನ್ನ ಉಲ್ಲಂಘಿಸಿ ಈ ರೀತಿ ಅಕ್ರಮ ಎಸಗಿದ್ದಾರೋ ಅವರನ್ನ ಪತ್ತೆ ಹಚ್ಚಿ ಅವರ ವೀಸಾಗಳನ್ನ ವಜಾಗೊಳಿಸುವ ಬೃಹತ್ ಕಾರ್ಯಾಚರಣೆಗೆ ಚಾಲನೆಯನ್ನ ನೀಡಲಾಗಿದೆ. ಬರೋಬ್ಬರಿ 600ಕ್ಕೂ ಹೆಚ್ಚು ವೀಸಾ ರದ್ದು. ಈ ಟಾಸ್ಕ್ ಫೋರ್ಸ್ ಕಾರ್ಯಾಚರಣೆ ಆರಂಭಿಸುತ್ತಿದ್ದಂತೆಯೇ ಜಗತ್ತಿನಾದ್ಯಂತ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಕಾರ್ಯಪಡೆ ರಚನೆಯಾದ ಕೆಲವೇ ದಿನಗಳಲ್ಲಿ ಅಮೆರಿಕನ್ ಅಧಿಕಾರಿಗಳು ಜಗತ್ತಿನ ವಿವಿಧ ಮೂಲೆಗಳಲ್ಲಿರುವ ವಿದೇಶಿ ಪ್ರಜೆಗಳ 600ಕ್ಕೂ ಹೆಚ್ಚು ವೀಸಾಗಳನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದ್ದಾರೆ. ಸ್ಟೇಟ್ ಡಿಪಾರ್ಟ್ಮೆಂಟ್ ನೀಡಿದ ಮಾಹಿತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ವೀಸಾ ಪಡೆಯಲು ಅನರ್ಹರಾಗಿದ್ದಾನೆ ಅಥವಾ ವೀಸಾ ಪಡೆಯುವಾಗ ಸತ್ಯ ಮರೆಮಾಚಿದ್ದಾನೆ ಎಂಬ ಸಣ್ಣ ಸುಳಿವು ಸಿಕ್ಕರೂ ಅಂತಹ ವೀಸಾಗಳನ್ನ ರದ್ದುಗೊಳಿಸಲಾಗುತ್ತದೆ. ಅಷ್ಟೇ ಅಲ್ಲ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋರವರಿಗೆ ವೀಸಾ ರದ್ದುಗೊಳಿಸಲು ಇರುವ ವಿಶಾಲವಾದ ವಿವೇಚನಾ ಅಧಿಕಾರವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ವಿದೇಶಿಯರ ಹಿಂದಿನ ಪ್ರಯಾಣದ ಇತಿಹಾಸ, ಆಸ್ಪತ್ರೆಗಳ ದಾಖಲೆಗಳು ಮತ್ತು ವೀಸಾ ಅರ್ಜಿಗಳನ್ನ ಮರುಪರಿಶೀಲಿಸಿ ಜಾಗತಿಕ ಮಟ್ಟದಲ್ಲಿ ಈ ವೀಸಾ ರದ್ದತಿ ಕಾರ್ಯಾಚರಣೆ ನಡೀತಾ ಇದೆ. ಸುಳ್ಳು ದಾಖಲೆ, ವೀಸಾ ಕೋಚಿಂಗ್, ನೆಟ್ವರ್ಕ್ ಬ್ರೋಕರ್ಗಳ ಮೇಲಿನ ದಾಳಿ. ವೀಕ್ಷಕರೇ, ಅಮೆರಿಕ ಸರ್ಕಾರ ಕೇವಲ ಗರ್ಭಿಣಿಯರು ಅಥವಾ ಪ್ರಯಾಣಿಕರ ಮೇಲಷ್ಟೇ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ, ಬದಲಿಗೆ ಈ ಬರ್ತ್ ಟೂರಿಸಂ ಅನ್ನ ಕಮರ್ಷಿಯಲ್ ಬಿಸಿನೆಸ್ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ದೋಚುತ್ತಿದ್ದ ಏಜೆನ್ಸಿಗಳು ಮತ್ತು ನೆಟ್ವರ್ಕ್ ಮೇಲೆ ದಾಳಿ ಮಾಡ್ತಾ ಇದೆ. ಕೆಲವು ಏಜೆಂಟರು ಮತ್ತು ದಲ್ಲಾಳಿಗಳು ತಮ್ಮನ್ನು ತಾವು ಹೆರಿಗೆ ಸಹಾಯಕಿಯರು ಅಥವಾ ವೆಲ್ನೆಸ್ ಸಲಹೆಗಾರರು ಎಂದು ಹೇಳಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಅಮೆರಿಕದಲ್ಲಿ ಮಗು ಹೆರುವುದು ಹೇಗೆ ಎಂಬ
ಓಪನ್ ಪ್ಯಾಕೇಜ್ಗಳನ್ನ ಮಾರಾಟ ಮಾಡ್ತಾ ಇದ್ರು. ವೀಸಾ ಸಂದರ್ಶನದ ವೇಳೆ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಹೇಗೆ ಸುಳ್ಳು ಹೇಳಬೇಕು ಎಂಬ ವೀಸಾ ಕೋಚಿಂಗ್ ಕೂಡ ನೀಡ್ತಾ ಇದ್ರು. ಗರ್ಭಿಣಿಯರು ತಮ್ಮ ಹೊಟ್ಟೆ ಕಾಣಿಸದಂತೆ ಪ್ರಯಾಣಿಸುವುದು ಹೇಗೆ ಮತ್ತು ಪ್ರಯಾಣದ ಅಸಲಿ ಉದ್ದೇಶವನ್ನ ಹೇಗೆ ಮರೆಮಾಚಬೇಕು ಎಂದು ತರಬೇತಿ ನೀಡುತ್ತಾ ಇದೆ. ಅಮೆರಿಕನ್ ಆಸ್ಪತ್ರೆಗಳಲ್ಲಿ ರಹಸ್ಯವಾಗಿ ಹೆರಿಗೆ ಅರೇಂಜ್ಮೆಂಟ್ ಮಾಡಿಕೊಳ್ಳುತ್ತಿದ್ದರು. ಇಷ್ಟೇ ಅಲ್ಲದೆ ನಕಲಿ ವೈದ್ಯಕೀಯ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇದ್ರು. ಈಗ ಅಮೆರಿಕದ ನೂತನ ಟಾಸ್ಕ್ ಫೋರ್ಸ್ ಇಂತಹ ಎಲ್ಲಾ ಏಜೆನ್ಸಿಗಳು, ದಲ್ಲಾಳಿಗಳು ಮತ್ತು ಮನಿ ಮೇಕಿಂಗ್ ಜಾಲಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಲು ಅಖಾಡಕ್ಕಿಳಿದಿದೆ. ಸುಳ್ಳು ಹೇಳಿ ಅಮೆರಿಕಕ್ಕೆ ಹೋಗಿ ಸಿಕ್ಕಿಬಿದ್ದ ವಿದೇಶಿ ಪ್ರಜೆಗಳು. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಜನರು ಹೇಗೆಲ್ಲ ವೀಸಾ ಅಧಿಕಾರಿಗಳಿಗೆ ಮೋಸ ಮಾಡಿ ಅಮೆರಿಕಕ್ಕೆ ಹೋಗಿ ಹೇಗೆ ಮಾಡಿಸಿಕೊಂಡಿದ್ದಾರೆ ಎಂಬುದಕ್ಕೆ ಕೆಲವು ತನಿಖಾ ಉದಾಹರಣೆಗಳನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ. ಒಂದು ಪ್ರಭಾವಿ ದಂಪತಿ ಅಮೆರಿಕದಲ್ಲಿ ನಡೆಯುವ ಬಿಸಿನೆಸ್ ಕಾನ್ಫರೆನ್ಸ್ ಮತ್ತು ರಜೆ ಕಳೆಯುವ ಶಾಪಿಂಗ್ ನೆಪದಲ್ಲಿ ಪ್ರವಾಸಿ ವೀಸಾಗೆ ಅರ್ಜಿ ಸಲ್ಲಿಸಿದರು. ಆದರೆ ಅವರ ಅಸಲಿ ಉದ್ದೇಶ ಅಮೆರಿಕದಲ್ಲಿ ಮಗುವಿಗೆ ಜನ್ಮ ನೀಡುವುದಾಗಿತ್ತು. ಅವರು ತಮ್ಮ ಎರಡೂ ವೀಸಾ ಅರ್ಜಿಗಳಲ್ಲೂ ಈ ಸತ್ಯವನ್ನ ಮುಚ್ಚಿಟ್ಟಿದ್ರು. ಅಷ್ಟೇ ಅಲ್ಲ, ಎರಡನೇ ಬಾರಿಗೆ ವೀಸಾ ಅರ್ಜಿ ಸಲ್ಲಿಸುವಾಗ ಮೊದಲ ಮಗು ಅಮೆರಿಕದಲ್ಲೇ ಹುಟ್ಟಿದ್ದರು, ಆ ಮಗುವಿನ ಅಸ್ತಿತ್ವವನ್ನೇ ಮುಚ್ಚಿಟ್ಟಿದ್ದರು. ತನಿಖೆಯಲ್ಲಿ ಇದು ಬಯಲಾಗ್ತಿದ್ದಂತೆ ಆ ದಂಪತಿಯ ವೀಸಾವನ್ನ ತಕ್ಷಣವೇ ರದ್ದುಗೊಳಿಸಲಾಗಿದೆ. ಮತ್ತೊಂದು ಆಘಾತಕಾರಿ ಪ್ರಕರಣದಲ್ಲಿ ವಿದೇಶಿ ಸರ್ಕಾರವೊಂದರ ಮಹಿಳಾ ಅಧಿಕಾರಿಯೊಬ್ಬರು ಅಧಿಕೃತ ಸರ್ಕಾರಿ ಕೆಲಸದ ನೆಪದಲ್ಲಿ ಕೇವಲ 1 ವಾರದ ಪ್ರಯಾಣಕ್ಕಾಗಿ ಅಮೆರಿಕನ್ ವೀಸಾವನ್ನ ಪಡೆದಿದ್ದರು. ಆದರೆ ಅಮೆರಿಕಕ್ಕೆ ಕಾಲಿಡುತ್ತಿದ್ದಂತೆ ಅವರು ಅಲ್ಲಿ ಬರೋಬ್ಬರಿ 3 ತಿಂಗಳು ವಾಸ ಮಾಡಿ ಮಗುವಿಗೆ ಜನ್ಮ ನೀಡಿ ನಂತರ ತಮ್ಮ ದೇಶಕ್ಕೆ ವಾಪಸ್ಸಾಗಿದ್ದರು. ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ಮಾಡಿದ ಈ ವಂಚನೆ ಪತ್ತೆಯಾದ ತಕ್ಷಣವೇ ಅವರ ವೀಸಾವನ್ನು ರದ್ದುಗೊಳಿಸಿ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ. ಇನ್ನೊಬ್ಬ ಪ್ರಯಾಣಿಕರು ತಾವು ಫ್ಲೋರಿಡಾದ ಆರ್ಲ್ಯಾಂಡೋಗೆ ರಜೆ ಕಳೆಯಲು ಹೋಗುತ್ತಿರುವುದಾಗಿ ವೀಸಾವನ್ನ ಪಡೆದಿದ್ದರು. ಆದರೆ ಅಮೆರಿಕ ತಲುಪಿದ ತಕ್ಷಣ ಆರ್ಲ್ಯಾಂಡೋಗೆ ಹೋಗುವ ಬದಲು ಲಾಸ್ ಏಂಜಲೀಸ್ಗೆ ತೆರಳಿ ಅಮೆರಿಕಕ್ಕೆ ಬಂದ ಕೇವಲ 5 ದಿನದಲ್ಲಿ ಮಗುವಿಗೆ ಜನ್ಮ ನೀಡಿದ್ದರು. ಅಂದರೆ ಅವರು ಹೆರಿಗೆಗೆ ಕೆಲವೇ ದಿನಗಳಿರುವಾಗ ಅಮೆರಿಕಕ್ಕೆ ಹಾಜರಾಗಿದ್ದರು ಎಂಬುದು ಸಾಬೀತಾಗಿದೆ. ಅವರ ವೀಸಾವನ್ನ ತಕ್ಷಣದಿಂದ ರದ್ದುಗೊಳಿಸಲಾಗಿದೆ. ಪ್ರಯಾಣದ ಉದ್ದೇಶ ಮರೆಮಾಚಿದರೆ ಅಮೆರಿಕಕ್ಕೆ ಬ್ಯಾನ್. ಈ ಪ್ರಕರಣಗಳನ್ನ ಬಹಿರಂಗಪಡಿಸಿರುವ ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಜಗತ್ತಿನಾದ್ಯಂತ ಇರುವ ಎಲ್ಲಾ ವೀಸಾ ಅರ್ಜಿದಾರರಿಗೆ ಅತ್ಯಂತ ಕಠಿಣವಾದ ಎಚ್ಚರಿಕೆಯನ್ನ ರವಾನಿಸಿದೆ. ಯಾರಾದರೂ ಉದ್ದೇಶಪೂರ್ವಕವಾಗಿ ತಮ್ಮ ಪ್ರಯಾಣದ ಉದ್ದೇಶವನ್ನ ಮರೆಮಾಚಿದರೆ, ಸುಳ್ಳು ಸಾಕ್ಷ್ಯವನ್ನ ನೀಡಿದ್ರೆ ಅಥವಾ ವೀಸಾ ಅಧಿಕಾರಿಗಳಿಗೆ ಮೋಸ ಮಾಡಿದ್ರೆ ಅಂತಹವರು ಅಮೆರಿಕಕ್ಕೆ ಜೀವಮಾನವಿಡೀ ಪ್ರವೇಶ ಮಾಡದಂತೆ ಶಾಶ್ವತವಾಗಿ ನಿಷೇಧವನ್ನ ಹೇರಲಾಗುವುದು ಎಂದು ಸ್ಪಷ್ಟಪಡಿಸಿದೆ. ಅಮೆರಿಕನ್ ಆಡಳಿತವು ಅತ್ಯಂತ ಗಂಭೀರವಾಗಿ ಒಂದು ಮಾತು ಹೇಳಿದೆ. ಸಿಟಿಜನ್ಶಿಪ್ ಇಸ್ ನಾಟ್ ಎ ಕಮೋಡಿಟಿ. ಅಂದ್ರೆ ಅಮೆರಿಕದ ಪೌರತ್ವ ಎಂಬುದು ಮಾರುಕಟ್ಟೆಯಲ್ಲಿ ಹಣ ಕೊಟ್ಟುಕೊಳ್ಳುವ ವ್ಯಾಪಾರದ ಸರಕಲ್ಲ. ವೀಸಾ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಅವರಿಗೆ ಸಹಾಯ ಮಾಡುವ ಪ್ರತಿಯೊಂದು ಸಂಸ್ಥೆ ಹಾಗೂ ಏಜೆಂಟರುಗಳು ತಮ್ಮ ವೀಸಾವನ್ನ ಕಳೆದುಕೊಳ್ಳಲಿದ್ದಾರೆ ಮತ್ತು ಭವಿಷ್ಯದಲ್ಲಿ ಅಮೆರಿಕದ ಮಣ್ಣಿಗೆ ಕಾಲಿಡದಂತೆ ಬ್ಯಾನ್ ಆಗಲಿದ್ದಾರೆ ಎಂದು ಕಟ್ಟುನಿಟ್ಟಾಗಿ ಎಚ್ಚರಿಸಿದೆ. ವೀಕ್ಷಕರೇ, ಟ್ರಂಪ್ ಆಡಳಿತವು ಅಮೆರಿಕದ ವೀಸಾ ಮತ್ತು ವಲಸೆ ವ್ಯವಸ್ಥೆಯ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳಲು ಈ ಬರ್ತ್ ಟೂರಿಸಂ ವಿರುದ್ಧದ ಕಾರ್ಯಾಚರಣೆಯನ್ನ ಅತ್ಯಂತ ತೀವ್ರಗೊಳಿಸಿದೆ. ಮುಂಬರುವ ದಿನಗಳಲ್ಲಿ ಪ್ರವಾಸಿ ವೀಸಾ ಪಡೆಯುವಾಗ ಗರ್ಭಿಣಿಯರಿಗೆ ಅಥವಾ ಪ್ರಯಾಣಿಕರಿಗೆ ಮತ್ತಷ್ಟು ಕಠಿಣ ನಿಯಮಗಳು ಮತ್ತು ತಪಾಸಣೆಗಳು ಎದುರಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬರ್ತ್ ಟೂರಿಸಂ ತಡೆಯಲು ಅಮೆರಿಕ ಸರ್ಕಾರ ರೂಪಿಸಿರುವ ಈ ಹೊಸ ಟಾಸ್ಕ್ ಫೋರ್ಸ್ ಮತ್ತು 600ಕ್ಕೂ ಹೆಚ್ಚು ವೀಸಾಗಳನ್ನ ರದ್ದುಗೊಳಿಸಿರುವ ಈ ಕಠಿಣ ನಿರ್ಧಾರದ ಬಗ್ಗೆ ತಮ್ಮ ಅಭಿಪ್ರಾಯವೇ? ಅಮೆರಿಕ ಸರ್ಕಾರದ ಈ ಆಕ್ಷನ್ ಸರಿಯಾಗಿದೆಯಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ವಿಜಯ ಕನಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.